ಎಲ್ಲೋ ಒಂದು ಕಡೆ ಓದಿದ್ದೀನಿ, ಇಫ್ ಮೋರ್ ವಿಮೆನ್ were leaders also of various countries, ನಮಗೆ ವಾರ್ಸೇ ಇರ್ತಾ ಇರಲಿಲ್ಲ. Personality, down to earth and a learning herself. Thank you, ma'am. Thank you so much for being here today. Applause for the beautiful insight and inspiration, ma'am. Thank you so much for being here, ma'am. ಮುಂದೆ ಕುಳಿತಿರುವಂಥ ಎಲ್ಲ ಸಾಧಕರು and dignified guests of this evening, ಎಲ್ಲರಿಗೂ ನನ್ನ ವಿನಮ್ರವಾದ ಪ್ರಣಾಮಗಳನ್ನ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ಇವತ್ತಿನ ಮಹಿಳಾ ಸಾಧಕರು ವಿಮೆನ್ ಅಚೀವರ್ ಅವಾರ್ಡ್ಸ್ ಗೆದ್ದಂಥವರು ಪ್ರತಿಯೊಬ್ಬರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ನಿಮ್ಮ ಸಾಧನೆಗಳ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಕಡಿಮೆನೇ ಅನಿಸುತ್ತೆ. ಇನ್ಫ್ಯಾಕ್ಟ್ ಮೈ ಒಪಿನಿಯನ್ ಇಸ್ ವಿಮೆನ್ ಆ್ಯಂಡ್ ಅಚೀವರ್ಸ್ ಅನ್ನೋದು ಸಪ್ರೇಟ್ ವರ್ಡ್ಸ್ ಅಲ್ಲ. ಈ ವಿಮೆನ್ ಆರ್ ಬಾರ್ನ್ ಅಚೀವರ್ಸ್ ಆ್ಯಕ್ಚುಲಿ. ಆ್ಯಸ್ ಡಾಟರ್ಸ್, ಸಿಸ್ಟರ್ಸ್, wife, mother, I think women are the glue that keeps a family together. They are the ones that bond a family, make the bond stronger, and in turn we make a society stronger by being strong women who help, who serve families, who strengthen families with our love and the way we nurture. ಹೆಣ್ಮಕ್ಳು ಅಂದರೆ ಆಟೋಮೆಟಿಕ್ಲಿ ವಿ ಆರ್ ಗಿವರ್ಸ್. ನಾವು ನರ್ಚರ್ ಮಾಡ್ತೀವಿ. ನಾವು ಪ್ರತಿಯೊಂದು ದ ಗ್ರೇಸ್ ವಾಟ್ ವಿ ಸಿ ಈಸ್ ಬೇಸಿಕಲಿ ಇನ್ ಎನಿ ಫ್ಯಾಮಿಲಿ, ವೆನ್ ಯು ಸಿ ಇನ್ ಎನಿ ಸೊಸೈಟಿ, ವೆನ್ ಯು ಸಿ ಇನ್ ಎನಿ ಅದರ್ ಪ್ಲ್ಯಾಟ್ಫಾರ್ಮ್, ನಾಟ್ ಜಸ್ಟ್ ಫ್ಯಾಮಿಲಿ ಮನೆಗೆ ಸೀಮಿತ ಅಂತ ಅಲ್ಲ. ನೀವು ಯಾವುದೇ ಒಂದು ಕ್ಷೇತ್ರ, ಯಾವುದೇ ಒಂದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ವಿಮೆನ್ ದ ವೇ ದೇ ಹ್ಯಾವ್ ಕ್ಯಾರಿಡ್ ವಾಟ್ ಎವರ್ ದೇ ಹ್ಯಾವ್ ಅಚೀವ್ಡ್ ಇಸ್ ವಿತ್ ಗ್ರೇಸ್. ಇಟ್ ಇಸ್ ನಾನು ಎಲ್ಲೋ ಒಂದು ಕಡೆ ಓದಿದ್ದೀನಿ, ಇಫ್ ಮೋರ್ ವಿಮೆನ್ were leaders also of various countries, ನಮಗೆ ವಾರ್ಸೇ ಇರ್ತಾ ಇರಲಿಲ್ವಂತೆ. Because we don't want conflict. We resolve things with love and grace. So I think we need to pat ourselves on our backs every single day, not just on March 8th. We have to congratulate ourselves every single day, and we have to honor our own achievements. ತುಂಬ ಜನ ಹೇಳ್ತಾರೆ ವಿಮೆನ್ ಎಂಪವರ್ಮೆಂಟ್, ವಿಮೆನ್ನ ಎಂಪವರ್ ಮಾಡಬೇಕು, ಎಂಕರೇಜ್ ಮಾಡಬೇಕು. ನಾನು ಇದರಲ್ಲಿ ಐ ಡೋಂಟ್ ಅಗ್ರಿ ಟೋಟಲಿ, ಬಿಕಾಸ್ ಐ ಥಿಂಕ್ ವಿ ಆರ್ ಎಂಪವರ್ಡ್ ನ್ಯಾಚುರಲಿ. ವಿ ಜಸ್ಟ್ ಹ್ಯಾವ್ ಟು ರಿಕಗ್ನೈಸ್ ಆರ್ ಪವರ್. ನಮ್ಮ ಶಕ್ತಿ ಏನು ಅನ್ನೋದು ನಾವು ಗುರುತಿಸ್ಕೋಬೇಕು, ಅದನ್ನು ಬೆಳೆಸ್ಕೋಬೇಕು. ಆ್ಯಂಡ್ ವಿ ಹ್ಯಾವ್ ಟು ಶೋ ದ ಸೊಸೈಟಿ ಆ್ಯಂಡ್ ದ ವರ್ಲ್ಡ್ ವಾಟ್ ವಿ ಆರ್ ಕೇಪಬಲ್ ಆಫ್, ವಾಟ್ ಆರ್ ಸ್ಟ್ರೆಂತ್ ಇಸ್. ನಮ್ಮ ದೇಶದ ಒಂದು ಸಂಪ್ರದಾಯ, ಒಂದು ಕಲ್ಚರ್ ಏನಿದೆ, ಅದರಲ್ಲಿ ನಾವು ನಾರಿಯನ್ನು ಶಕ್ತಿ ಅಂತ ಕರಿತೀವಿ, ಶಕ್ತಿ ಸ್ವರೂಪಿಣಿ ಅಂತ. ಅದಕ್ಕೆ ಕಾರಣ ಇದೆ, ಬಿಕಾಸ್ ವಿಮೆನ್ ಕ್ಯಾನ್ ಟೇಕ್ ಪೇನ್ ಆ್ಯಂಡ್ ಗಿವ್ ಬ್ಯಾಕ್ ಲವ್. ನಾವು ವಿ ಹ್ಯಾವ್ ಶೋನ್ ವಾಟ್ ವಿ ಕ್ಯಾನ್ ಅಚೀವ್ ಅನ್ನೋದು ನಾನು ಪದೇ ಪದೇ ಹೇಳೋದು ಬೇಕಾಗಿಲ್ಲ. ಬಟ್ ನಮ್ಮಲ್ಲಿ ದ ವೇ ವಿ ಹ್ಯಾವ್ the capability of creating, the capability of sustaining, the capability of growing ಅನ್ನೋದನ್ನ ನಾವು ಪ್ರತಿ ಒಂದು ಕಡೆ ನಾವು ಪ್ರೂವ್ ಮಾಡಿಕೊಂಡು ಬಂದಿದ್ದೀವಿ ಅಂತ ನನ್ನ ಅನಿಸಿಕೆ. ಸೊ ನಾನು ಆ್ಯಸ್ ನನ್ನ ಪದೇ ಪದೇ ರಿಫರ್ ಮಾಡುವಾಗ ನಾನು ಸ್ವಲ್ಪ ಮುಜುಗರ ಅನಿಸುತ್ತೆ. ಐ ವಾಸ್ ಅವಾರ್ಡೆಡ್ a doctorate, but I don't prefer to be referred by that title at all. So I just want to say I don't call myself or doctor so ಅನ್ನೋ ಟೈಟಲ್ನ ನಾನು ಎಲ್ಲೂ ನಾನು ಬಳಸಲ್ಲ. ಬಿಕಾಸ್ ನನ್ನ ಪ್ರಕಾರ there are women who have achieved
1000 times, a million more times ನಮ್ದೆಲ್ಲ ಎಲ್ಲೋ ಒಂದು ಸಣ್ಣ ಪುಟ್ಟ ಸಾಧನೆ ಅಂತ ನನಗೆ ಅನಿಸುತ್ತೆ. ಆ್ಯಸ್ ವುಮನ್ ನನಗೆ ಇನ್ಸ್ಪೈರ್ ಮಾಡಿತ್ತು ಅಂತ ಹೇಳೋದಂದರೆ ಮೈ ಮದರ್ ಹೂ ವಾಸ್ ವಿಡೌಡ್ ಅಟ್ ದ ಏಜ್ ಆಫ್ 33. ಆವಾಗ ನನ್ನ ಏಜು 7 years ಇರ್ಬೋದು ನಮ್ಮ ತಂದೆನ ಕಳ್ಕೊಂಡಾಗ. ಆ್ಯಂಡ್ ವಿ ವರ್ 5 siblings. ಸೊ ಆವತ್ತಿನ ಕಾಲಕ್ಕೆ ಇನ್ ದ 70s, early 70s ಅಲ್ಲಿ ಸಮಾಜದಲ್ಲಿ ಸಿಂಗಲ್ ಮದರ್ ಆಗಿ, ವಿಡೋ ಆಗಿ 5 ಮಂದಿ ಸಣ್ಣ ಸಣ್ಣ ಮಕ್ಕಳನ್ನ ಯಾವ ರೀತಿ ಅವ್ರು ಬೆಳೆಸ್ಕೊಂಡು ಬಂದರು, ಏನೇನು ಅವ್ರು ಫೇಸ್ ಮಾಡಬೇಕಾಗಿ ಬಂತು, ಅದನ್ನು ಯಾವ ರೀತಿ ಯಾವ ಧೈರ್ಯದಿಂದ ಅವರು ಫೇಸ್ ಮಾಡಿದ್ರು. ಮಕ್ಕಳನ್ನೆಲ್ಲ ಚೆನ್ನಾಗಿ ಬೆಳೆಸಬೇಕು, ಓದಿಸ್ಬೇಕು ಅಥವಾ ಸೆಟಲ್ ಮಾಡಬೇಕು ಅನ್ನೋದು ಒಂದು ಗೋಲ್ ಆಗಿ ಇಟ್ಕೊಂಡು ದ ವೇ ಶಿ ಲೆಡ್ ಹರ್ ಲೈಫ್ ಅನ್ನೋದು, ದಟ್ ಈಸ್ ಮೈ ಇನ್ಸ್ಪಿರೇಷನ್. ನನ್ನ ಮೊದಲನೆಯ ಸ್ಫೂರ್ತಿ. ಐ ಥಿಂಕ್ ಐ ಹ್ಯಾವ್ ಲರ್ನ್ಡ್ ಸ್ಟ್ರೆಂತ್ ಫ್ರಮ್ ಹರ್ ಬಿಕಾಸ್ ಐ ಸೀನ್ ದ ವೇ ಶಿ ಫಾಟ್. ಆ್ಯಂಡ್ ಜನರಲಿ ಹೆಣ್ಮಕ್ಳಿಗೆ ಹೋರಾಟ ಅನ್ನೋದು ಪ್ರತಿದಿನ ಇದ್ದೇ ಇರುತ್ತೆ. ನಾವು ಒಂದು ಕೆಲಸದ ಒಂದು ಎನ್ವೈರ್ಮೆಂಟ್ಗೆ ಹೋದ್ರೂ ಅಲ್ಲಿ ಏನೋ ಒಂದು ವಿ ಹ್ಯಾವ್ ಟು ಫೇಸ್ ಬೀಯಿಂಗ್ ಅ ವುಮನ್ ಅನ್ನೋದು ಯಾವಾಗಲೂ ಒಂದು ಸೆಕೆಂಡ್ರಿ ಸಿಟಿಸನ್ ಅನ್ನೋ ರೀತಿಯಲ್ಲೇ ನೋಡೋ ಜನ ಅನ್ಫಾರ್ಚುನೇಟ್ಲಿ ತುಂಬ ಜನ ಇನ್ನೂ ಇದ್ದಾರೆ. ಅಫ್ಕೋರ್ಸ್ ಐ ಆಮ್ ನಾಟ್ ಪಾಯಿಂಟಿಂಗ್ ಆರ್ ಬ್ಲೇಮಿಂಗ್ ಎವ್ರಿಬಡಿ, ಬಟ್ ಇದೆ ಒಂದು ಸೆಕ್ಷನ್ ಆಫ್ ಸೊಸೈಟಿ ಸ್ಟಿಲ್ ಲುಕ್ಸ್ ಅಪಾನ್ ವಿಮೆನ್ ಆಸ್ ಇವ್ ಮನೆಯಲ್ಲಿ ಕೂತ್ಕೊಂಡು ಇರೋದು ಬಿಟ್ಟು ಏನಕ್ಕೆ ಹೊರಗಡೆ ಬರ್ತಾರೆ, ಏನಕ್ಕೆ ಇದೆಲ್ಲ ಇರಬೇಕಾ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಐ ನಾಟ್ ಪುಟಿಂಗ್ ಡೌನ್ ದ ವುಮನ್ ಹೂ ಸ್ಟೇಸ್ ಎಟ್ ಹೋಮ್, who's looking after her family, who's taking care of the house, running the house, taking care of children, taking care of husband, taking care of parents, and cooking and cleaning and ಎಲ್ಲನೂ ರೆಡಿ ಮಾಡ್ತಾರಲ್ಲ, that woman is also great. Our achievement ಏನು ಕಡಿಮೆ ಇಲ್ಲ. She is also great. But at the same time, for those who have the vision and the dream to go venture beyond that and seek something else, ಆ ಸ್ಪೇಸಲ್ಲೂ ನಾವು ಅವ್ರಿಗೆ ಗೌರವ ಕೊಡೋದನ್ನು ಕಲಿಬೇಕು. ಅವ್ರನ್ನ ಎಂಕರೇಜ್ ಮಾಡುವಂಥ ಒಂದು ಒಂದು ಮನಸ್ಸು ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು ಅನ್ನೋದು ಇವತ್ತಿನ ಕಾಲಕ್ಕೆ ಇಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಬಿಕಾಸ್ ಇವತ್ತಿನ ಒಂದು ಸಮಾಜದಲ್ಲಿ it is not enough if one person is earning in the family ಅನ್ನೋದು ನಾವು ನೋಡ್ತಾ ಇದ್ವಿ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೆಲಸ ಮಾಡಿ ಸಂಪಾದನೆ ಮಾಡೋದ್ರೇ ಅವ್ರಿಗೆ ಅವ್ರ ಮಕ್ಕಳಿಗೆ ಒಂದು ಫ್ಯೂಚರ್ನ ಮಾಡೋಕ್ಕೆ ಒಂದು ದಾರಿ ಆಗೋದು. ಸೊ ಎವ್ರಿ ವುಮನ್ ಫೇಸಸ್ ಟಫ್ ಸಿಚುವೇಶನ್. ನಾವು ಒಂದು ಸ್ಕೂಲಲ್ಲಿ ಬಸ್ಗೆ ಹತ್ತುವಾಗಿಂದನೂ ಅಲ್ಲೂ ಬಸ್ಸಲ್ಲಿ ಸ್ವಲ್ಪ ಕಿರುಕುಳ ನಡೆಯೋದು, ಅಥವಾ ಒಂದು ಟ್ರಾವೆಲ್ ಮಾಡುವಾಗ, ಅಥವಾ ಒಂದು ಆಫೀಸ್ ಎನ್ವೈರ್ಮೆಂಟ್. ಫಾರ್ ಇನ್ಸ್ಟೆನ್ಸ್ ಇನ್ ಅವರ್ ಇಂಡಸ್ಟ್ರಿ ಆಲ್ಸೋ ಒಂದು ವರ್ಕ್ ಎನ್ವೈರ್ಮೆಂಟಲ್ಲಿ ಏನಿದೆ, ವಿ ಡೆಫಿನೆಟ್ಲಿ ಫೇಸ್ ಪ್ರಾಬ್ಲಮ್ಸ್. ಅದನ್ನು ಐ ಥಿಂಕ್ ದಟ್ ಮೈಂಡ್ ಸೆಟ್ ಹ್ಯಾಸ್ ಸ್ಲೋಲಿ ಇಂಪ್ರೂವ್ಡ್. ನಾವು ಈಗ ಚೇಂಜ್ ಆಗ್ತಾ ಬಂದಿದೆ, ಬಟ್ ವಿ ಹ್ಯಾವ್ ಅ long way to go. We are still facing obstacles, facing hurdles at every step whatever we take. ನಾನು ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ 40 years plus ವರ್ಕ್ ಮಾಡಿದ್ದೀನಿ, ಫ್ರಮ್ ದ ಏಜ್ ಆಫ್ 15 to whatever. And my entry into politics was by accident ಅಂತಲೇ ಹೇಳ್ತೀನಿ. I had no intention ever of entering. It was my husband Amrish, who was well known in movies as well as politics. He had the acumen to lead and serve. So he was my other inspiration after my mother, to see that even politics is ಬಂದ್ರೂ ನೀವು ಒಂದು ಜನಕ್ಕೆ, ಸಮಾಜಕ್ಕೆ ಏನಾದರೂ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡ್ಬೋದು, ನಿಮ್ಮ ಕಂಟ್ರಿಬ್ಯೂಷನ್ ಮಾಡ್ಬೋದು ಅನ್ನೋದು ಅವರಿಂದ ನಾನು ಕಲ್ತಿದ್ದು, ಅಂಬರೀಷ್ ಅವರಿಂದ. So my entry into politics, as I said, was not intentional. ನಾನು seek ಮಾಡಿಲ್ಲ. It was kind of thrust on me. But ನನ್ನ ಒಂದು ಸ್ವಭಾವ ಏನಂದರೆ, ವಾಟ್ ಎವರ್ ರೆಸ್ಪಾನ್ಸಿಬಿಲಿಟಿ ಐ ಆಮ್ ಗಿವನ್, ಐ ಡೂ ಇಟ್ 100%. ಅದರಲ್ಲಿ ನಾನು ಆ ಒಂದು ಜವಾಬ್ದಾರಿಯನ್ನು ನಾನು ತುಂಬ ಗಂಭೀರವಾಗಿ ತಗೊಂಡು ಐ ಟ್ರೈಡ್ ಮೈ ಬೆಸ್ಟ್
to fulfill whatever job I was given to do at that time. But I wouldn't say it was an easy part. I had to face a lot of taunts, I had to face a lot of ugly words, I had to face humiliation. ಇದೆಲ್ಲ ನಡೀತಿತ್ತು. ಬಟ್ ಅದನ್ನೆಲ್ಲ ಫೇಸ್ ಮಾಡುವಾಗ ನಾವು ಕುಕ್ ಹೋದರೆ then we can't achieve anything in life. So I want to tell all of you beautiful women, don't lose hope, fight with courage, live with grace, and just reach out and serve humanity and society with whatever, in whichever way possible for you to do so. And I think the rest will fall in place. I thank you for giving me this opportunity and this privilege. ಇದು ನನಗೆ ಒಂದು ಹೆಮ್ಮೆ. ಇವತ್ತಿನ ಸಾಧಕರಿಗೆ ನನ್ನ ಕೈಯಿಂದ ನಾನು ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದು ನಾನು ತುಂಬ ಹೆಮ್ಮೆಯ ವಿಷಯ. ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್ to be part of this event, and I thank all the organizers and all the members and the president Balakrishna ಅವರಿಂದ ಎಲ್ಲರನ್ನೂ ನಾನು ಥ್ಯಾಂಕ್ ಮಾಡ್ತೀನಿ. Thank you all. Have a great evening ahead. Thank you.